ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ಯಸ ಗುರುಜಿ ಮಾಡುವ ನಮಸ್ಕಾರಗಳು. ಈ ದಿನದ ಒಂದು ವಿಶೇಷ ಸಂಚಿಕೆ ಅಂದರೆ ಹುಣ್ಣಿಮೆಯ ದಿನ ಮಾಡಿಸ್ತಕ್ಕಂತಹ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ವ್ರತ. ಸೊ ಇದರ ಮಹತ್ವ, ಪೂಜೆಯಿಂದ ಸಿಗುವಂಥ ಫಲಾಫಲಗಳು ಮತ್ತು ಪರಿಹಾರಗಳು ಏನಾದರೂ ಮಾಡುವುದುಂಟಾ ಈ ಹುಣ್ಣಿಮೆಯ ದಿನ ಅಂತ ನೋಡೋದನ್ನು ಬನ್ನಿ. ಅದಕ್ಕಿಂತ ಮುಂಚಿತವಾಗಿ ಈ ನಮ್ಮ SSB ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್, ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು, ವಾರದ ಭವಿಷ್ಯ, ಮಾಸಿಕ ಭವಿಷ್ಯ ಎಲ್ಲವನ್ನು ತಿಳಿಸಿಕೊಡಲಾಗುತ್ತೆ ಮತ್ತು ತಿಂಗಳ ವಿಶೇಷತೆಗಳನ್ನು ತಿಳಿಸಿಕೊಡಲಾಗುತ್ತೆ ಅಂತ ಹೇಳ್ತಾ ಬನ್ನಿ. ಹಾಗಾದರೆ ಈ ಫೆಬ್ರವರಿ 1, 2026 ಭಾನುವಾರ ದಿನ ಬರ್ತಕ್ಕಂತಹ ಈ ಹುಣ್ಣಿಮೆಯ ಒಂದು ವಿಶೇಷ ಮತ್ತು ಈ ಒಂದು ದಿನದಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಏನು ಮಾಡಿಕೊಡೋದು ಅದೆಲ್ಲವನ್ನು ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೆಯದಾಗಿ ಸುಮಾರು ತಲತಲಾಂತರಿಂದ ಬಂದಿರತಕ್ಕಂತಹ ಒಂದು ವ್ರತ ಅಂತ ಹೇಳಿದರೆ ಶ್ರೀ ಸತ್ಯನಾರಾಯಣ ಸ್ವಾಮಿಯ ವ್ರತ. ಅಂದರೆ ಇದು ಹೆಸರೇ ಸೂಚಿಸುವಂತೆ ಸತ್ಯನಾರಾಯಣ ಸ್ವಾಮಿ ಅಂದರೆ ತುಂಬ ಸತ್ಯವಂತರು ಅಂತಲೇ ಹೇಳ್ಬೋದು. ಅಥವಾ ಈ ವ್ರತವನ್ನು ಯಾರೆಲ್ಲ ಮಾಡ್ತಾರೆ ಅವರ ಒಂದು ಕಷ್ಟಗಳಾಗಿರ್ಬೋದು, ಅಥವಾ ಅವರ ಒಂದು ಸಮಸ್ಯೆಗಳಾಗಿರ್ಬೋದು, ಅಥವಾ ಅಡೆತಡೆಗಳಾಗಿರ್ಬೋದು, ಕೌಟುಂಬಿಕ ಕಲಹಗಳಾಗಿರ್ಬೋದು, ಆಧ್ಯಾತ್ಮಿಕ ವಿಷಯಗಳಿಗೆ ಇರತಕ್ಕಂತಹ ಅಡೆತಡೆಗಳಾಗಿರ್ಬೋದು, ಅಥವಾ ದಾಂಪತ್ಯದಲ್ಲಿ ಇರತಕ್ಕಂತಹ ಬಿರುಕು ಆಗಿರ್ಬೋದು, ಅಥವಾ ಓದಿನಲ್ಲಿ ಹಿನ್ನಡೆ ಆಗಿರುವಂಥದ್ದಾಗಿರ್ಬೋದು, ಅಥವಾ ಮದುವೆಗೆ ಯೋಗ ಇದ್ರೂ ಇನ್ನೂ ಮದುವೆಗೆ ಸಮಸ್ಯೆ ಅಥವಾ ಏನಂತೀರ ಅಡೆತಡೆ ಬರುವಂಥದ್ದು ಏನಾದರೂ ಇದ್ದರೆ ಅದು ಈ ಒಂದು ವ್ರತದ ಪೂಜೆಯ ಪ್ರಭಾವದಿಂದ ಆ ಎಲ್ಲ ಸಮಸ್ಯೆಗಳು ಬಗೆಹರಿಯುವಂಥದ್ದಾಗತ್ತೆ. ಹಾಗಾದರೆ ಏನು ಈ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಯಾವೆಲ್ಲ ಯಾವ್ದಕ್ಕೋಸ್ಕರ ಮಾಡಲಾಗತ್ತೆ ಅದೆಲ್ಲವನ್ನು ಹೇಳೋಣ. ಸಂಕ್ಷಿಪ್ತವಾಗಿ ಹೇಳೋದಾದರೆ ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತ ಅಂತ ಹೇಳೋದಾದರೆ ಮಾನವ ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾನೆ. ಪ್ರತಿ ಒಂದು ದಿನದಲ್ಲೂ ಒಂದಲ್ಲ ಒಂದು ಸಮಸ್ಯೆ ಮಾನವನಿಗೆ ಅಥವಾ ಮನುಷ್ಯನಿಗೆ ಸಿಕ್ಕಿರೋಂಥದ್ದಾಗಿರುತ್ತೆ. ಸೊ ಈ ಎಲ್ಲ ಸಮಸ್ಯೆಗಳಿಗೆ ಒಂದೇ ಒಂದು ರಾಮಬಾಣ ಅಂತ ಹೇಳಿದರೆ ಅದು ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ. ಅಂದರೆ ಭಕ್ತಿಪೂರ್ವಕವಾಗಿ ಎಲ್ಲಿ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ನಡೆಸಲಾಗುತ್ತೋ ಅಲ್ಲಿ ಸಕಲ ಐಶ್ವರ್ಯ, ಆಯುರಾರೋಗ್ಯ, ಭಾಗ್ಯ ಎಲ್ಲವೂ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಈ ಒಂದು ಭಕ್ತಿ ಅನುಗುಣವಾಗಿ ನಿಮಗೆ ಫಲಾಫಲಗಳು ಸಿಗುವಂಥದ್ದಾಗತ್ತೆ. ಅದು ಮಠಮಾನ್ಯಗಳಲ್ಲಾಗಿರ್ಬೋದು, ನದಿ ತೀರದಲ್ಲಾಗಿರ್ಬೋದು, ಪುಣ್ಯಕ್ಷೇತ್ರಗಳಲ್ಲಾಗಿರ್ಬೋದು, ನಿಮ್ಮ ಮನೆಗಳಲ್ಲಾಗಿರ್ಬೋದು, ಎಲ್ಲಾದರೂ ಮಾಡಿಸಿ ಭಕ್ತಿಪೂರ್ವಕವಾಗಿ ಪ್ರಧಾನವಾಗಿ ಕುಳಿತುಕೊಂಡು ಕೊನೆಯವರೆಗೂ ಕಥೆಯನ್ನು ಕೇಳಿ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋದರೆ ಅದರ ಪೂರ್ಣ ಫಲ ನಿಮಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸಂಕ್ಷಿಪ್ತ ಕಥೆ ಅಂತ ಹೇಳೋದಾದರೆ ನಾರದರು ಒಮ್ಮೆ ಈ ಒಂದು ಮಾನವ ಲೋಕಕ್ಕೆ ಅಥವಾ ಈ ನಮ್ಮ ಆಧುನಿಕ ಲೋಕಕ್ಕೆ ಅಥವಾ ಹೇಗಾದರೂ ತಿಳ್ಕೊಳ್ಳಿ, ಈ ಒಂದು ಜಾಗಕ್ಕೆ ಬಂದಾಗ ಮನುಷ್ಯರು ಕಷ್ಟಪಡುತ್ತಿರುವುದನ್ನು ಕಣ್ಣಲ್ಲಿ ನೋಡಲಾರದೆ ತುಂಬ ದಾರಿದ್ರ್ಯವನ್ನು ಎಲ್ಲ ಮನುಷ್ಯರು ಹೊಂದಿದ್ದೀರಾ ಅಂತ ನೋಡ್ತಾ ಇರ್ತಾರೆ. ಆಗಿನ ಕಾಲದಲ್ಲಿರ್ತಕ್ಕಂಥ ಋಷಿ ಮುನಿಗಳು ಸಹ ನಾರದರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ, ಒಂದು ಬೇಡಿಕೆ ಇಡ್ತಾರೆ, ನೋಡಿ ಮನುಷ್ಯರೆಲ್ಲ ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಇದಕ್ಕೊಂದು ಏನಾದರೂ ಪರಿಹಾರ ಅಥವಾ ಮಾರ್ಗದರ್ಶನ ಅಥವಾ ಇದಕ್ಕೊಂದು ಏನಾದರೂ ಸುಲಭ ಉಪಾಯ ಏನಾದರೂ ಇದ್ದರೆ ತಿಳಿಸಿಕೊಡಿ ಅಂತ ಹೇಳ್ತಾರೆ. ನಾರದರಿಗೆ ಅಷ್ಟು ವಿಷಯ ಗೊತ್ತಿರೋದಿಲ್ಲ. ಅವರು ನೇರವಾಗಿ ಸತ್ಯನಾರಾಯಣ ದೇವರು, ಹರಿ, ಈಗ ಏನು ನಾನಾ ಅವತಾರಗಳಲ್ಲಿರ್ತಕ್ಕಂತಹ ದೇವರ ಹತ್ರ ಹೋಗ್ತಾರೆ. ಸೊ ಅಲ್ಲಿ ನಾರಾಯಣ ಆಸನದಲ್ಲಿ ತನ್ನ ಪತ್ನಿಯೊಂದಿಗೆ ವಿರಾಜಮಾನರಾಗಿರ್ತಾರೆ. ಇವರ ಒಂದು ಹೊಗಳಿಕೆಯಿಂದ ಅವರನ್ನು ಎಬ್ಬಿಸಲಾಗುತ್ತೆ. ಅಂದರೆ ನಾರದರು ರಾಜಾದಿರಾಜ ಅಂತ ಹೇಗೆ ನಾವು ಕರಿತೀವಿ ಹಾಗೆ ಅಖಂಡ ಬ್ರಹ್ಮಾಂಡ ಎಲ್ಲ ರಾಜಾದಿ ರಾಜ ನೀನೇ ಈ ರೀತಿಯಲ್ಲಿ ಮಲಗಿಕೊಂಡರೆ ಈ ನಮ್ಮ ಮನುಷ್ಯರು ಪಡುತ್ತಿರುವ ಕಷ್ಟ, ನಷ್ಟ, ದಾರಿದ್ರ್ಯಗಳನ್ನು ಯಾರೆಲ್ಲ ದೂರ ಮಾಡುತ್ತಾರೆ ಅಂತ ಒಂದಿಷ್ಟು ರಿಕ್ವೆಸ್ಟ್ ರೀತಿಯಲ್ಲಿ ಅವರನ್ನು ಹುರಿದುಂಬಿಸಲಾಗುತ್ತೆ. ಆಗ ಅವರು
ನಾರಾಯಣರು ಕೇಳ್ತಾರೆ, ಏನು ಬೇಕಾಗಿತ್ತು ನಿನಗೆ ಅಂತ ಕೇಳಿದಾಗ ನಾರದರು ಹೇಳ್ತಾರೆ, ನೋಡಿ, ಭೂಲೋಕದಲ್ಲಿ ಸಿಕ್ಕಾಪಟ್ಟೆ ಮನುಷ್ಯರು ಕಷ್ಟಪಡ್ತಾ ಇದ್ದಾರೆ, ಅವರಿಗಾಗಿ ಏನಾದರೂ ಒಂದು ವ್ರತ ಇದ್ದರೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕಾಗಿ ಆಯಿತು, ಅದಕ್ಕೆ ಒಂದು ವ್ರತ ಇದೆ, ಆ ವ್ರತನೇ ಸತ್ಯನಾರಾಯಣ ಸ್ವಾಮಿಯ ವ್ರತ ಪೂಜೆ. ಇದನ್ನು ಹುಣ್ಣಿಮೆಯ ದಿನ ಅಥವಾ ನಿಮ್ಮ ಮನಸ್ಸಿಗೆ ಸಿಕ್ಕ ದಿನ ಮಾಡಿದರೆ ನಿಮ್ಮ ಎಲ್ಲ ದಾರಿದ್ರ್ಯಗಳು ದೂರವಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಈ ಒಂದು ವಿಷಯವನ್ನು ಅವರಿಗೆ ಅರ್ಥ ಆಗೋದಿಲ್ಲ. ಆಯಿತು, ಅದು ವ್ರತ ಅಂತ ಹೇಳಿದರೆ ಯಾರು ಮಾಡಬೇಕು, ಯಾರು ಇವಾಗ ಮಾಡಿದರು, ಇದರಲ್ಲಿ ಏನು ಫಲ ಸಿಗುತ್ತೆ, ಇದರಿಂದ ಏನೆಲ್ಲ ಪೂಜೆ ಪುನಸ್ಕಾರಗಳಿಗೆ ರೆಡಿ ಮಾಡ್ಕೋಬೇಕು, ಅದೆಲ್ಲವನ್ನು ವಿವರವಾಗಿ ಕೇಳಿ ಅಂತಲೇ ಹೇಳ್ತಾರೆ. ಸೊ ಆಗ ನಾರಾಯಣರು ಮತ್ತೆ ಹೇಳ್ತಾರೆ, ನೋಡಿ, ಈ ಒಂದು ವಿಷಯದಲ್ಲಿ ಬೇಕಾಗಿರೋದು ಭಕ್ತಿ ಮತ್ತು ಸಜ್ಜಿಗೆ, ಬಾಳೆಹಣ್ಣು ಮತ್ತು ಹಾಲು, ಮೊಸರು, ಜೇನುತುಪ್ಪ, ಸಕ್ಕರೆ, ಇನ್ನಿತರ ಒಂದಿಷ್ಟು ಪೂಜಾ ಪದಾರ್ಥಗಳು ಬೇಕಾಗಿರುತ್ತೆ. ಮತ್ತು ಈ ಒಂದು ಹುಣ್ಣಿಮೆಯ ದಿನ ಮಾಡಿದ್ದೇ ಆದಲ್ಲಿ ಅವರ ಎಲ್ಲ ದಾರಿದ್ರ್ಯಗಳು, ಅಂದರೆ ಆ ಪೂಜೆ ಪುನಸ್ಕಾರ ಮಾಡಿರ್ತಕ್ಕಂತಹ ಕರ್ತೃ ಯಾರಿರ್ತಾರೋ ಅವರ ಮನೆಯಲ್ಲಿರ್ತಕ್ಕಂತಹ ಸಮಸ್ಯೆಗಳು ಅದೆಲ್ಲ ಬಗೆಹರಿಯುವಂಥದ್ದಾಗುತ್ತೆ. ಹಾಗಾದರೆ ಪ್ರಥಮವಾಗಿ ಮಾಡಿದ್ದು ಯಾರು ಅಂತ ನಾರದರು ಪುನಃ ನಾರಾಯಣ ಹೇಳ್ತಾರೆ. ಆಗ ಸತ್ಯನಾರಾಯಣ ದೇವರು ಹೇಳ್ತಾರೆ, ನೋಡಿ, ಪ್ರಥಮವಾಗಿ ಮಾಡಿದ್ದು ಕಾಶಿಯಲ್ಲಿರ್ತಕ್ಕಂಥ ಒಬ್ಬ ಬಡ ಬ್ರಾಹ್ಮಣ. ಸೊ ಅವನು ಒಂದು ದಿನ ಭಿಕ್ಷಾಟನೆಗೆ ಹೋಗ್ತಾನೆ ಇರ್ತಾನೆ, ಆದರೂ ಸ್ವಲ್ಪ ಮಟ್ಟಿಗೆ ಸಿಗ್ತಾ ಇರುತ್ತೆ, ಇನ್ನೂ ದಿನ ಸಿಗೋದಿಲ್ಲ, ಎಷ್ಟೋ ದಿನ ಉಪವಾಸದಿಂದ ಅವನು ಬಳಲು ಹೋಗ್ಬಿಟ್ಟಿರ್ತಾನೆ. ಸೊ ಅವೆಲ್ಲ ಒಂದು ವೃತ್ತಾಂತವನ್ನು ನೋಡಿ ನಾನು ಒಂದಿನ ಮಾರುವೇಷದಲ್ಲಿ ಹೋದಾಗ ಆ ಬ್ರಾಹ್ಮಣನ ಕೇಳಿದೆ, ಎತಕ್ಕಾಗಿ ಭಿಕ್ಷೆ ಬೇಡ್ತಾ ಇದೆಯಾ ಅಂತ ಕೇಳಿದಾಗ ಬ್ರಾಹ್ಮಣನ ಹತ್ರ ಇರೋ ಉತ್ತರ, ನೋಡಿ ಸ್ವಾಮಿ, ನಾನು ತುಂಬ ದಾರಿದ್ರ್ಯ ಹೊಂದಿರತಕ್ಕಂತಹ ಬ್ರಾಹ್ಮಣ, ನನಗೆ ಇದರ ಒಂದು ಉಪಾಯ ಗೊತ್ತಾಗ್ತಾ ಇಲ್ಲ, ಇದರಿಂದ ಹೇಗೆ ನಾನು ಹೊರಗೆ ಬರಬೇಕು ಅಂತ. ನಿಮಗೇನಾದರೂ ಇದರ ಒಂದು ವೃತ್ತಾಂತವನ್ನು ತಿಳಿದಿದ್ದರೆ ಖಂಡಿತವಾಗಿ ನಾನು ತಿಳಿಸಿಕೊಟ್ರೆ ಅದು ಉಪಕಾರ ಆಗುತ್ತೆ ಅಂತ ಹೇಳಿ ಆ ಒಂದು ಮಾರುವೇಷದಲ್ಲಿರ್ತಕ್ಕಂತಹ ನಾರಾಯಣ ದೇವರಿಗೆ ಆ ಬಡ ಬ್ರಾಹ್ಮಣ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಸೊ ಆವಾಗ ನಾರಾಯಣರು, ಆಯಿತು, ನಿನಗಾಗಿ ಒಂದು ವ್ರತ ಇದೆ, ಶ್ರೀ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ನೀನು ಸಂಕಲ್ಪ ಮಾಡಿದ್ದೇ ಆದಲ್ಲಿ ಈ ನಿನ್ನ ಕಷ್ಟ, ಈ ನಿನ್ನ ದಾರಿದ್ರ್ಯ, ಈ ನಿನ್ನ ಸಮಸ್ಯೆ ಎಲ್ಲವೂ ಬಗೆಹರಿಯುತ್ತೆ ಅಂತ ಹೇಳಿ ಅವರು ಮಾಯವಾಗ್ಬಿಟ್ರು. ಇವರು ಕಣ್ಣು ತೆಗೆದ್ರಲ್ಲೇ ನಾರಾಯಣ ದೇವರು ಇಲ್ಲ. ಸೊ ಅವಾಗ ಇದು ಯಾರೋ ಮಾಯಾವಂತರ ಇದ್ದಿರ್ಬೋದು ಅಥವಾ ದೇವತೆಗಳಿರ್ಬೋದು. ಸೊ ಈ ಒಂದು ವ್ರತವನ್ನು ನಾನು ಮಾಡೋಣ ಅಂತ ಸಂಕಲ್ಪ ಮಾಡಿ ಆ ಒಂದು ಊರಿನಲ್ಲಿರ್ತಕ್ಕಂಥ ಧನಿಕರ ಮನೆ, ಈಗ ಹೇಗೆ ಒಂದೊಂದು ನಗರದಲ್ಲಿ ಒಂದೊಂದು ಈ ರಾಜಕಾರಣಿಗಳು ಜಾಸ್ತಿ ಇರುವಂಥ ಇರ್ತಾರೆ, ಮಾರವಾಡಿಗಳು ಜಾಸ್ತಿ ಇರುವಂಥ ಇರ್ತಾರೆ, ಬ್ರಾಹ್ಮಣರು ಜಾಸ್ತಿ ಇರುವಂಥ ಇರ್ತಾರೆ, ಅಥವಾ ಎಲ್ಲ ಮಿಕ್ಸು ಧನಿಕರು ಅಂದರೆ ತುಂಬ ಹಣವಂತರು ಇರುವಂತಹ ಒಂದು ಏರಿಯಾ ಇಲ್ಲಿರುತ್ತೆ. ಈಗ ಹೇಗೆ ನಮಗೆ MS ರಾಮಯ್ಯ, ಡಾಲರ್ಸ್ ಕಾಲೋನಿ ಇವೆಲ್ಲ ಇದೆಯಲ್ಲ, JP ನಗರ, ಜಯನಗರ, ಇಲ್ಲೆಲ್ಲ ಶ್ರೀಮಂತರು ಇರತಕ್ಕಂತಹ ಒಂದಿಷ್ಟು ಈಗ ನಾವು ತಿಳ್ಕೊಳ್ತೇವೆ. ಹಾಗೆ ಆಗಿನ ಕಾಲದಲ್ಲಿ ಈ ಕಾಶಿ ನಗರದಲ್ಲಿ ಬ್ರಾಹ್ಮಣರು ತುಂಬ ಹೇರಳವಾಗಿ ಯಾರೆಲ್ಲ ಶ್ರೀಮಂತರಿದ್ದಾರೋ ಆ ಏರಿಯಾದಲ್ಲಿ ಆದರೆ ಭಿಕ್ಷಾಟನೆಗೆ ಹೋಗ್ತಾರೆ, ಅಂದರೆ ಭಿಕ್ಷೆ ಬೇಡಲಿಕ್ಕೆ. ಆ ದಿನ ಅವರು ಅನ್ಕೊಂಡಿದ್ದಕ್ಕಿಂತ ಡಬಲ್ ಭಿಕ್ಷೆ ಬಂದುಬಿಟ್ಟಿರುತ್ತೆ. ಕಾಣಿಕೆ ರೂಪದಲ್ಲಿ ಬರುತ್ತೆ, ಧಾನ್ಯದ ರೂಪದಲ್ಲಿ ಬರುತ್ತೆ, ಎಲ್ಲವೂ ಆ ನಾರಾಯಣ ಕೃಪಕಟಾಕ್ಷದಿಂದ ಅವರಿಗೆ ಸಕಲ ಪೂಜೆಗೆ ಬೇಕಾಗಿರ್ತಕ್ಕಂತಹ ಎಲ್ಲ ಪದಾರ್ಥಗಳು, ದಕ್ಷಿಣೆ ಎಲ್ಲವೂ ಸಿಕ್ಕಾಕಿಬಿಡುತ್ತೆ. ಹೀಗಾಗಿ ಅವತ್ತೇ ಅವರು ಸಂಕಲ್ಪ ಮಾಡಿ ಮರುದಿನ ಹುಣ್ಣಿಮೆ ಇರುತ್ತೆ. ಆ ಹುಣ್ಣಿಮೆಯ ದಿನ ಎಲ್ಲರ ಜೊತೆ ಅವರ ಒಂದು ಸಂಬಂಧಿಕರು, ಸ್ನೇಹಿತರು, ಸುತ್ತಮುತ್ತಲಿನ ಜನರ ಒಂದು ಕರೆಸಿ ಆ ಒಂದು ನೇತೃತ್ವದಲ್ಲಿ ಪೂಜೆಯನ್ನು ಮಾಡಲಾಗುತ್ತೆ. ಇದರಿಂದ ಹುಣ್ಣಿಮೆಯಿಂದ ಹುಣ್ಣಿಮೆ ಕೆಲವು ಹುಣ್ಣಿಮೆಯಲ್ಲಿ ಅವರೆಲ್ಲ ದಾರಿದ್ರ್ಯಗಳು, ಕಷ್ಟಗಳು, ಸಮಸ್ಯೆಗಳು ದೂರವಾಗಿ ಒಳ್ಳೆಯ ಧನಿಕವಂತನಾಗಿ ಒಳ್ಳೆಯ ವೈಭವಪೂರಿತ ಜೀವನವನ್ನು ನಡೆಸುವಂತಹ ಆ ಬ್ರಾಹ್ಮಣನಿಗೆ ಸಂಪತ್ತು ಲಭಿಸುತ್ತೆ ಅಂತ ಹೇಳ್ಬೋದು. ಈ ರೀತಿ ಒಂದು ಕಥೆ ಇದೆ. ಇದರಿಂದ ಮತ್ತೆ ನಾರದರು ಕೇಳ್ತಾರೆ, ಆಯಿತು, ಬ್ರಾಹ್ಮಣ ಏನೋ ಮಾಡಿದ, ಆ ಬ್ರಾಹ್ಮಣ ಮಾಡಿದ ನಂತರ ಮುಂದೆ ಯಾರು ಮಾಡಿದರು ಅಂತ ಮತ್ತೆ ಕ್ವಶನ್ ಮಾರ್ಕ್ ನಾರಾಯಣ ಕೇಳ್ತಾರೆ. ಆವಾಗ ನಾರಾಯಣರು ಮತ್ತೆ ನಾರದ ಹೇಳ್ತಾರೆ, ನೋಡು, ಆ ಬ್ರಾಹ್ಮಣರು ಮಾಡುವ ಮುಂದೆ ಒಬ್ಬ ಕಟ್ಟಿಗೆ ಮಾರುವವನು ಬಂದಿದ್ದ, ಆ ಪೂಜೆ ನೋಡಬೇಕು ಅಂತ ಆಸೆ ಆಯಿತು, ಅಥವಾ ಬಾಯಾರಿಕೆ ಆಗಿತ್ತು, ನೀರು ಬೇಕು ಅಂತ ಕೇಳಲು ಒಳಗಡೆ ಬಂದಾಗ ಏನೋ ಒಂದು ಪೂಜೆ ನಡೀತಾ ಇತ್ತು, ಆದರೆ ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರಲಿಲ್ಲ. ಅವನು ಅಲ್ಲೇ ಕೂತ್ಕೊಂಡ, ಬಾಯಾರಿಕೆ ಆಗಿರತಕ್ಕಂತಹ
ಆ ಒಂದು ಬಯಕೆ ಏನಿತ್ತು ನೀರು ಕುಡಿಬೇಕು ಅಂತ ಅದನ್ನು ಮರ್ತೇ ಹೋಗ್ಬಿಟ್ಟ. ಅಂದರೆ ಅಷ್ಟು ಪೂಜೆ ಭಕ್ತಿಪೂರ್ವಕವಾಗಿ ನಡೀತಾ ಇತ್ತು. ಸೊ ಈ ಒಂದು ಪೂಜೆಯನ್ನು ನೋಡ್ತಾ ನೋಡ್ತಾ ತಾನೇ ಆ ಕಟ್ಟಿಗೆ ಮಾರೋನು ಮರ್ತು ಹೋಗ್ಬಿಟ್ಟ. ಕೊನೆಗೆ ಎಲ್ಲ ಪೂಜೆ ಪುನಸ್ಕಾರಗಳು ಮುಗಿದಾಗ ಆ ಬ್ರಾಹ್ಮಣ ಈ ಕಟ್ಟಿಗೆ ಮಾರೋನಿಗೂ ಕೂಡ ಸತ್ಯನಾರಾಯಣ ಪ್ರಸಾದವನ್ನು ತಂದು ಕೊಡ್ತಾನೆ. ಅವಾಗ ಆ ಕಟ್ಟಿಗೆ ಮಾರೋನಿಗೆ ಏನಂತೀರ ತುಂಬ ರೋಮಾಂಚನ ಆಗೋಗ್ಬಿಡುತ್ತೆ. ನಾನು ಎಲ್ಲಿದ್ದೀನಿ, ಯಾವ ಲೋಕದಲ್ಲಿದ್ದೀನಿ ಅಂತಲೂ ಗೊತ್ತಾಗೋದಿಲ್ಲ. ಆಮೇಲೆ ಬ್ರಾಹ್ಮಣರೇ ಕ್ಷಮೆ ಇರಲಿ, ನನಗೆ ಏನು ಇದು ಅಂತ ಗೊತ್ತಿಲ್ಲ, ದಯವಿಟ್ಟು ಇದು ಏನು ಅಂತ ತಿಳಿಸ್ಕೊಟ್ಟು ಪ್ರಸಾದ ಸ್ವೀಕಾರ ಮಾಡ್ತೀರಿ ಖಂಡಿತವಾಗ್ಲೂ ಅಂತ ಹೇಳಿದಾಗ ಆವಾಗ ಬ್ರಾಹ್ಮಣ ಆ ಕಟ್ಟಿಗೆ ಮಾರೋನ ಹತ್ರ ಹೇಳ್ತಾನೆ, ನೋಡು ಇದು ಸತ್ಯನಾರಾಯಣ ಸ್ವಾಮಿಯ ವ್ರತ. ಈ ವ್ರತ ಯಾರೆಲ್ಲ ಮಾಡ್ತಾರೆ ಅವರ ಒಂದು ಎಲ್ಲ ಸಮಸ್ಯೆಗಳಾಗಿರ್ಬೋದು, ಸಂತಾನ ಯಾರಿಗಿಲ್ಲೋ ಸಂತಾನ, ಮದುವೆ ಯಾರಿಗಿಲ್ಲೋ ಮದುವೆ, ಮತ್ತು ಆರ್ಥಿಕ ಸಮಸ್ಯೆ ಅಥವಾ ಇನ್ನಿತರ ವೈಯಕ್ತಿಕ ಸಮಸ್ಯೆಗಳು ಏನಿದೆ ಅದೆಲ್ಲವೂ ದೂರ ಆಗುತ್ತೆ. ಭಕ್ತಿಪೂರ್ವಕವಾಗಿ ಯಾರೆಲ್ಲ ಪೂಜೆಯಲ್ಲಿ ಮಾಡ್ತಾರೋ, ಪೂಜೆಯಲ್ಲಿ ಪಾಲ್ಗೊಳ್ತಾರೋ ಅಥವಾ ಪೂಜೆ ಪುನಸ್ಕಾರಗಳಿಗೆ ಸಹಾಯ ಮಾಡ್ತಾರೋ ಅವರಿಗೆಲ್ಲವೂ ಲಭಿಸುವುದಂಥದ್ದಾಗುತ್ತೆ. ಸಂಪತ್ತು, ಐಶ್ವರ್ಯ ಅಥವಾ ಅಷ್ಟ ಭಾಗ್ಯಗಳು ಸಿಗುವಂಥದ್ದಾಗುತ್ತೆ ಅಂತ ಆ ಕಾಶಿಯಲ್ಲಿರ್ತಕ್ಕಂತಹ ಬಡ ಬ್ರಾಹ್ಮಣ ಈಗ ಸಂಪದ್ಭರಿತ ಬ್ರಾಹ್ಮಣನಾಗಿರ್ತಾನೆ. ಆ ಸಂಪದ್ಭರಿತ ಬ್ರಾಹ್ಮಣ ಕಟ್ಟಿಗೆ ಮಾರೋವನಿಗೆ ಹೇಳ್ತಾನೆ. ಸೊ ಕಟ್ಟಿಗೆ ಮಾರೋವನು ಆ ಮಾತನ್ನು ಕೇಳಿ ರೋಮಾಂಚನಗೊಂಡು, ಸರಿ ನನಗೂ ದಾರಿದ್ರ್ಯ ಇದೆ, ನನಗೂ ಸಿಕ್ಕಾಪಟ್ಟೆ ಸಮಸ್ಯೆ ಇದೆ, ಅದು ದೂರ ಆಗ್ತಾ ಇದೆ ಅಂದರೆ ನಾನು ಖಂಡಿತವಾಗಿಯೂ ಈ ಪೂಜೆಯನ್ನು ಮಾಡ್ತೀನಿ ಅಂತಲೇ ಸಂಕಲ್ಪ ಮಾಡ್ತಾನೆ. ಸೊ ಆ ಸಂಕಲ್ಪದೊಂದಿಗೆ ಅವನೂ ಕೂಡ ಧನಿಕರಿರುವಂತಹ ಏರಿಯಾಗಳಲ್ಲಿ ಕಟ್ಟಿಗೆ ಮಾರಲಿಕ್ಕೆ ಹೋಗ್ತಾರೆ. ಆ ದಿನ ಅವನಿಗೆ 3 ಪಟ್ಟು ಆದಾಯ ಸಿಗುತ್ತೆ. ಅಂದರೆ 100 ರೂಪಾಯಿ ಸಿಗುವಲ್ಲಿ 300 ರೂಪಾಯಿ ಸಿಗುತ್ತೆ. ಸೊ ಆ ಒಂದು ಸತ್ಯನಾರಾಯಣ ಪೂಜೆ ಸಂಕಲ್ಪ ಮಾಡಿರೋದ್ರಿಂದ, ಆ ನಾರಾಯಣ ಕೃಪೆ ಇರೋದ್ರಿಂದ ಆ ದಿನದ ವ್ಯಾಪಾರ ಚೆನ್ನಾಗಿ ಆಗುವಂಥದ್ದಾಗುತ್ತೆ. ಸೊ ಅದೇ ದಿನವೇ ಇಮಿಡಿಯೇಟಾಗಿ ಅವರು ಸತ್ಯನಾರಾಯಣ ಪೂಜೆಗೆ ಬೇಕಾಗಿರತಕ್ಕಂತಹ ಪ್ರಸಾದಕ್ಕೆ, ಪೂಜೆಗೆ, ಪುನಸ್ಕಾರಕ್ಕೆ ಎಲ್ಲವೂ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನು ತೆಗೆದುಕೊಂಡು ಬರ್ತಾರೆ. ಸೊ ಮರುದಿನ ಎಲ್ಲ ಪದಾರ್ಥಗಳನ್ನೊಂದಿಗೆ ಬಂಧುಗಳೊಂದಿಗೆ ಪೂಜೆಯನ್ನು ಪ್ರಾರಂಭ ಮಾಡಿ ಅವರೂ ಕೂಡ ಸಂಪದ್ಭರಿತವಾಗಿ ಮುಂದಿನ ದಿನಗಳಲ್ಲಿ, ಭವಿಷ್ಯದ ದಿನಗಳಲ್ಲಿ ಒಳ್ಳೆಯ ರಾಜನ ಹಾಗೆ ಜೀವನ ಮಾಡುವಂಥದ್ದಾಗತ್ತೆ ಅಂತಲೇ ಹೇಳ್ತಾರೆ. ಇದು ಒಂದು ಕತೆ. ಇನ್ನು ಅದೇ ರೀತಿಯಾಗಿ ಇನ್ನೊಂದು ವ್ಯಾಪಾರ ಒಂದು ಕತೆ ಇದೆ. ಅವರು ಕೂಡ ಅನೇಕ ರೀತಿಯಲ್ಲಿ ಕಲಾವತಿ ಅವರು ಬರ್ತಾರೆ. ಸೊ ಅದರಲ್ಲಿ ಏನಿಲ್ಲ, ಒಬ್ಬ ವ್ಯಾಪಾರಿಗೆ ಇರತಕ್ಕಂಥ ಅಹಂ ಏನಿದೆ, ಅವನು ಈ ಒಂದು ಸಂಕಲ್ಪ ಮಾಡ್ಕೊಂಡಿರ್ತಾನೆ, ಸತ್ಯನಾರಾಯಣ ಪೂಜೆ ಮಾಡ್ತೀನಿ, ನನಗೆ ಸಂತತಿ ಇಲ್ಲ ಅಂತೇಳಿ. ಅದನ್ನು ಅವನು ಸಂತತಿ ಪಡಿತಾನೆ, ಆದರೆ ಸತ್ಯನಾರಾಯಣ ಪೂಜೆ ಮಾಡೋದಿಲ್ಲ. ಮಗಳು ದೊಡ್ಡವಳಾದರೂ ಮಾಡೋದಿಲ್ಲ. ಮಗಳು ಮದುವೆ ವಯಸ್ಸಿಗೆ ಬರ್ತಾಳೆ, ಆಗಲೂ ಅವನು ಮಾಡೋದಿಲ್ಲ. ತದನಂತರ ಮದುವೆ ಆಗುತ್ತೆ. ಮದುವೆ ಆದ ನಂತರ ಮಗಳು ಗಂಡನ ಮನೆಗೆ ಹೋಗ್ತಾಳೆ. ಈ ಕಡೆ ಹೆಂಡತಿ ಕೇಳ್ತಾಳೆ, ಇನ್ನು ಸತ್ಯನಾರಾಯಣ ಆಯಿತು ಮಾಡೋಣ ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾನೆ. ಇವನು ವ್ಯಾಪಾರಕ್ಕೋಸ್ಕರ ಬೇರೆ ರಾಜ್ಯಕ್ಕೆ ಅಥವಾ ಬೇರೆ ದೇಶಕ್ಕೆ ಹೋದಾಗ ಇವರು ನಾನಾ ರೀತಿಯ ಕಷ್ಟಗಳನ್ನು ಪಡೆಯುವಂಥವ್ರಾಗ್ತಾರೆ. ಯಾರು? ಈ ವ್ಯಾಪಾರಸ್ಥರು, ವಜ್ರ ವ್ಯಾಪಾರ ಮಾಡುವಂಥವ್ರು. ಅವರಿಗೆಲ್ಲ ತೊಂದರೆ ಆಗೋಗ್ಬಿಡುತ್ತೆ. ಸೊ ಮುಂದೆ ಆ ರಾಜ ಅಲ್ಲಿಗೋ ಅಥವಾ ಆ ವ್ಯಾಪಾರ ಮುಂದಿನ ಒಂದು ದೇಶಕ್ಕೆ ಹೋದಾಗ ಆ ಒಂದು ದೇಶದಲ್ಲಿ ಇರತಕ್ಕಂಥ ರಾಜನ ಮನೆ ದರೋಡೆ ಆಗಿರುತ್ತೆ. ಆ ದರೋಡೆ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಇವರು ಇರುವಂತಹ ಜಾಗಕ್ಕೆ ಬರ್ತಾ ಇರ್ತಾರೆ. ಯಾರು? ಅಳಿಯ ಮಾವ ಇರುವಂಥ ಜಾಗಕ್ಕೆ. ಅವರು ಆ ಅಳಿಯ ಮಾವ ಇರುವ ಜಾಗದಲ್ಲೇ ಆ ಕಳ್ಳತನವಾಗಿರತಕ್ಕಂಥ ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಎಲ್ಲವೂ ಇವರ ಮುಂದೆ ಇಟ್ಬಿಟ್ಟು ಓಡೆ ಹೋಗ್ಬಿಡ್ತಾರೆ. ಸೊ ಅಲ್ಲಿ ಇರ್ತಕ್ಕಂತಹ ಸೈನಿಕರು ಎಲ್ಲರೂ ಬಂದು ನೋಡಿದಾಗ ಇವರಿಬ್ಬರ ಹತ್ರ ಆ ರಾಜ ಕಳ್ಳತನ, ಅಂದರೆ ರಾಜನ ಮನದಿಂದ ಕಳ್ಳತನ ಮಾಡಿರ್ತಕ್ಕಂತಹ ಈ ವಜ್ರ ವೈಡೂರ್ಯಗಳನ್ನು ಕಂಡು ಇವರೇ ಕಳ್ಳರು ಅಂತ ಹೇಳಿ ಹೇಳ್ಕೊಂಡು ಹೋಗ್ಬಿಡ್ತಾರೆ ಆ ವ್ಯಾಪಾರಸ್ಥರಿಗೆ. ಅವರು ಎಷ್ಟು ಗೊಗರಿದ್ರು ಕೇಳೋದಿಲ್ಲ, ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿಗೆ ಸತ್ಯನಾರಾಯಣ ಶಾಪ ತಟ್ಟಿಬಿಟ್ಟಿರುತ್ತೆ. ಅದೇನೆಂದರೆ ಇವರು ಮಾತಾಡಿರೋದು ಬೇರೆ ಯಾರಿಗೂ ಕೇಳಿಸುವುದಿಲ್ಲ. ಇವರು ಏನಿದ್ರು ಮೂಕ ರೀತಿಯಲ್ಲಿ ಆಗೋಗ್ಬಿಟ್ಟಿರ್ತಾರೆ. ರಾಜ ಇವರನ್ನು ಜೈಲಿಗೆ ಹಾಕಿ ಅಂತ ಹೇಳ್ಬಿಡ್ತಾರೆ. ಸೊ ಆಮೇಲೆ ಇವರಿಗೆ ಪಶ್ಚಾತ್ತಾಪ ಆಗುತ್ತೆ, ಹೌದು ನಾನು ಏನೋ ತಪ್ಪು ಮಾಡಿರ್ಬೋದು ಅಂತೇಳಿ. ಬಟ್ ಇಲ್ಲಿ ಆ ಹೆಂಡತಿಯ ಮನೆಯಲ್ಲಿ ಏನಾಗೋಗ್ಬಿಡುತ್ತೆ, ಆ ವ್ಯಾಪಾರಸ್ಥ ಈ ಕಡೆ ಬಂದಾಗ ಹೆಂಡತಿ, ಆ ಮಗಳು ಗಂಡನ ಮನೆ ಹತ್ರ ವಾಪಸ್ ಬಂದಿರ್ತಾಳೆ ಯಾವುದೋ ಒಂದು ಸಮಸ್ಯೆಯಿಂದ. ಇಲ್ಲಿ ದಿನದಿಂದ ದಿನಕ್ಕೆ ಅವರಿಗೆ ದಿನಸಿ ಧಾನ್ಯಗಳಾಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ವಜ್ರ ವೈಡೂರ್ಯಗಳಾಗಿರ್ಬೋದು ಅಥವಾ ಇನ್ನಿತರ ಬೆಲೆ ಬಾಳುವ ವಸ್ತುಗಳು ದಿನದಿಂದ ಕರಗ್ತಾ ಬರುತ್ತೆ. ಕೊನೆಗೆ ನಿಲ್ಲಾಗ್ಬಿಡುತ್ತೆ. ಆವಾಗ ಆ ತಾಯಿಗೆ ಗೊತ್ತಾಗುತ್ತೆ ಇದೆಲ್ಲವೂ ಸತ್ಯನಾರಾಯಣ ಸ್ವಾಮಿಯ
ಏನಂತೀರ ಆಶೀರ್ವಾದ ಆಗ್ತಾ ಇಲ್ಲ ನಮಗೆ ಸರಿಯಾಗಿ, ಆ ಒಂದು ಪೂಜೆ ಮಾಡದೇ ಇರೋದರಿಂದ ನಮಗೆ ಈ ತೊಂದರೆಗಳು ಬರ್ತಾ ಇದೆ ಅಂತ ಅವರಿಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಎಲ್ಲ ಪೂಜೆ ಪುನಸ್ಕಾರ ಮಾಡ್ತೀವಿ ಅಂತ ಮತ್ತೆ ಸಂಕಲ್ಪ ಮಾಡ್ಕೊಳ್ತಾರೆ. ಆ ಸಂಕಲ್ಪ ಮಾಡಿದಾಗ ಈ ಕಡೆ ರಾಜನ ಒಂದು ಕನಸಿನಲ್ಲಿ ಬಂದು ಸತ್ಯನಾರಾಯಣ ಸ್ವಾಮಿ ಆ ಇಬ್ಬರನ್ನು ಬಿಟ್ಬಿಡು, ನಿನಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ, ನಾನು ನಿನಗೆ ಎಲ್ಲವನ್ನು ಅನುಕೂಲ ಮಾಡಿಕೊಡ್ತೀನಿ, ಒಂದು ವೇಳೆ ನೀನು ಬಿಡದೇ ಇದ್ದರೆ ನಿನ್ನ ರಾಜ್ಯ ನಿನ್ನ ಸಂತತಿ ಎಲ್ಲವನ್ನು ನಿರ್ನಾಮ ಮಾಡ್ತೀನಿ ಅಂತ ಹೇಳ್ಬಿಡ್ತಾರೆ. ಸೊ ಈ ಎಲ್ಲ ವೃತ್ತಾಂತವನ್ನು ಅವರು ತಮ್ಮ ಸಭಿಕರಿಗೆ ತಿಳಿಸ್ತಾರೆ. ಇಲ್ಲ, ಸಾಕ್ಷಾತ್ ನಾರಾಯಣ ಬಂದು ನಿಮಗೆ ಆಶೀರ್ವಾದ ಮಾಡಿದ್ದಾನೆ, ಅವರಿಬ್ಬರಿಗೆ ನೀವು ರಾಜ ಮರ್ಯಾದೆಯಿಂದ ಆವಾಹನ ಮಾಡಿಸಿ ಕೊಟ್ಟು ಕಳಿಸಿ ಅಂತ ಹೇಳ್ತಾರೆ. ಸೊ ಈ ರೀತಿಯಾಗಿ ಮರುದಿನ ಮತ್ತೆ ಎಲ್ಲವನ್ನು ಆ ಇಬ್ಬರನ್ನು ಅಳಿಯ ಮಾವನ ಕರೆಸಿ ಅವರ ಇರತಕ್ಕಂತಹ ವಜ್ರ ವೈಡೂರ್ಯಗಳ ಜೊತೆಗೆ ಇನ್ನೊಂದಿಷ್ಟು ಸೇರಿಸಿ ಅವರನ್ನು ಬೀಳ್ಕೊಡಲಾಗುತ್ತೆ. ಇವರು ಮತ್ತೆ ನದಿ ತೀರದಲ್ಲಿ ಬಂದು ಸಂಧ್ಯಾ ವಂದನೆ ಪೂಜೆ ಪುನಸ್ಕಾರಗಳೆಲ್ಲ ಮಾಡಿ ಹೋಗಬೇಕಾದಾಗ ಮತ್ತೆ ಸತ್ಯನಾರಾಯಣ ದೇವರ ಪರೀಕ್ಷೆಗೆ ಬರ್ತಾರೆ. ವಯಸ್ಸಾದಂತಹ ವಯಸ್ಸಿನಲ್ಲಿ ಇರುವಂತಹ ಒಬ್ಬ ಸನ್ಯಾಸಿ ರೂಪದಲ್ಲಿ ಬರ್ತಾರೆ. ಈ ಚೀಲದಲ್ಲಿ ಏನಿದೆ ಅಂತ ಕೇಳಿದಾಗ ಮತ್ತೆ ಈ ಮಾವ ತುಂಬ ಕೋಪದಲ್ಲಿ ಹೇಳ್ತಾನೆ, ನಿನಗೆ ಅದರಲ್ಲಿ ದುಡ್ಡಿದೆ ಅಥವಾ ವಜ್ರ ವೈಡೂರ್ಯ ಇದೆ ಅಂತ ಕೇಳ್ತಾ ಇದೆಯಾ, ಅದರಲ್ಲಿ ಏನಿಲ್ಲ, ಬರೀ ಬಳ್ಳಿಗಳಿದೆ ಅಂತ ಹೇಳ್ತಾನೆ. ಆಯ್ತಪ್ಪ, ತಥಾಸ್ತು, ಅದು ಹಾಗೇ ಆಗಲಿ, ನೀ ಹೇಳಿದಂಗೆ ಇರಲಿ ಅಂತ ಹೇಳಿ ಅವ್ರು ಹೊರಟೋಗ್ಬಿಡ್ತಾರೆ. ಇವರು ತಮ್ಮ ಪೂಜೆ ಪುನಸ್ಕಾರ ಸಂಧ್ಯಾವನ್ನೆಲ್ಲ ಮುಗಿಸ್ಕೊಂಡು ಆ ಒಂದು ಚೀಲವನ್ನು ನೋಡಿದಾಗ ಅದ್ರ ಒಳಗಡೆ ಬರೀ ಬಳ್ಳಿಗಳು ಇರುತ್ತೆ. ಶಾಕ್ ಆಗಿಬಿಡ್ತಾರೆ. ಅಳಿಯ ಅಂತೂ ಮೂರ್ಛೆ ಹೋಗ್ಬಿಡ್ತಾನೆ. ಮಾವ ಅಂತೂ ಏನು ಮಾಡಬೇಕಂತ ತೋರಿಸೋದಿಲ್ಲ. ಅವಾಗ ಮತ್ತೆ ಅಳಿಯ ಹೇಳ್ತಾನೆ, ನೋಡು ಮಾವ, ನೀನು ಆ ರೀತಿ ಆ ಮುದುಕನಿಗೆ ಹೇಳಿದ್ಯಾ, ಅವರು ತಥಾಸ್ತು ಅಂತ ಹೇಳ್ಬಿಟ್ರು, ಅದು ಹೀಗಾಗಿ ಇದೆ, ಬಾ ಇಲ್ಲೇ ಕೂತಿದ್ದಾರೆ, ನಾವು ಕ್ಷಮೆ ಕೇಳೋಣ ಅಂತ ಹೇಳಿ ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿದಾಗ ಆಗ ಸತ್ಯನಾರಾಯಣ ದೇವರು ತಮ್ಮ ರೂಪವನ್ನು ತೋರಿಸ್ತಾರೆ. ನೋಡು, ನೀನು ಪ್ರತಿ ಬಾರಿಯೂ ನನ್ನ ಮಾತನ್ನು ತಪ್ತಾ ಇದ್ದೀಯಾ, ಪ್ರತಿ ಒಂದು ಇದಕ್ಕೂ ನೀನು ಮುಂದೂಡೋಕ್ಕೆ ಹೋಗ್ತಾ ಇದೀಯಾ, ಅವಾಗ ಮಾಡೋಣ, ಇವಾಗ ಮಾಡೋಣ, ಹಾಗೆ ಮಾಡೋಣ, ಹೀಗೆ ಮಾಡೋಣ ಅಂತ. ಆದರೆ ಸತ್ಯನಾರಾಯಣ ಪೂಜೆ ಮಾಡ್ತಾ ಇಲ್ಲ. ನನ್ನಿಂದ ಅನೇಕ ತೊಂದರೆಗಳನ್ನು ತೊಗೊಂಡ್ರೂ ನೀನು ಪೂಜೆಗೆ ಮನಸ್ಸು ಮಾಡ್ತಾ ಇಲ್ಲ, ಅದಕ್ಕಾಗಿ ಈ ಎಲ್ಲ ಸಮಸ್ಯೆಗಳು ನಿನಗೆ ಬರ್ತಾ ಇದೆ ಅಂತ ತಿಳಿಸಿ ಹೇಳ್ತಾರೆ. ಆವಾಗ ಆಯಿತು ಸ್ವಾಮಿ, ಕ್ಷಮೆ ಇರಲಿ, ನಾನು ಮತ್ತೆ ನಿನಗೆ ಪೂಜೆ ಖಂಡಿತವಾಗಿಯೂ ಮನೆಗೆ ಹೋದ ತಕ್ಷಣ ಮಾಡ್ತೀನಿ ಅಂತ ತಮ್ಮ ಕ್ಷಮೆಯನ್ನು ಕೇಳ್ತಾರೆ. ತದನಂತರ ಅವರು ಸತ್ಯನಾರಾಯಣ ದೇವರು ಆಯಿತು ಮಾಡು, ಬೇಗ ಆದಷ್ಟು ಅಂತ ಹೇಳಿ ಅವರು ಮಾಯ ಆಗೋಗ್ಬಿಡ್ತಾರೆ. ಇವರು ತಮ್ಮ ದೇಶಕ್ಕೆ ಬರುವಂಥವರಾಗ್ತಾರೆ. ಆಗ ಒಂದಿಷ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳಾದಾಗ ಮತ್ತೆ ಇವರು ಹಡಗಿನಲ್ಲಿ ಮುಳುಗಿಬಿಡ್ತಾರೆ. ಮತ್ತೆ ಸತ್ಯನಾರಾಯಣ ದೇವರು ಬಂದು ಪೂಜೆಯಲ್ಲಿ ನೀನು ಅರ್ಧಕ್ಕೆ ಬಿಟ್ಟು ಬಂದಿದೆಯಾ, ಪ್ರಸಾದ ಸ್ವೀಕಾರ ಮಾಡಿಲ್ಲ, ಪ್ರಸಾದ ಸ್ವೀಕಾರ ಮಾಡಿ ಬಾ ಅಂತ ಹೇಳ್ತಾರೆ. ಆಗ ಮತ್ತೆ ಪ್ರಸಾದ ಸ್ವೀಕಾರ ಮಾಡಿ ಬಂದಾಗ ಅದೃಶ್ಯ ಆಗಿರ್ತಕ್ಕಂಥ ಅಳಿಯ ಮಾವ ಇಬ್ಬರು ಪ್ರತ್ಯಕ್ಷರಾಗ್ತಾರೆ. ಎಲ್ಲರೂ ಸೇರಿ ಮತ್ತೆ ಮನೆಗೆ ಹೋಗಿ ಸತ್ಯನಾರಾಯಣ ವ್ರತವನ್ನು ಮಾಡ್ತಾರೆ. ಇದರಿಂದ ಮತ್ತೆ ಅವರಿಗೆ ಭೂಲೋಕದಿಂದ ಪುಣ್ಯಲೋಕ ಪ್ರಾಪ್ತಿಯಾಗುತ್ತೆ, ಸಂಪದ್ಭರಿತವಾಗುತ್ತೆ. ಇದು ಕಥೆಯ ಒಂದಿಷ್ಟು ಸಾರಾಂಶ. ಇನ್ನೊಂದು ಕತೆ, ಒಬ್ಬ ರಾಜ ಇದ್ದ. ಆ ರಾಜ ಏನು ಮಾಡಿದ್ರೂ ಅವನಿಗೆ ದೇವರ ಬಗ್ಗೆ ಭಕ್ತಿ ಇರಲಿಲ್ಲ ಅಥವಾ ಯಾವುದೋ ಅವನಿಗೆ ಇಚ್ಛೆ ಇರಲಿಲ್ಲ. ಒಂದಿನ ನದಿ ತೀರದಲ್ಲಿ ಎಲ್ಲ ಒಂದು ಬ್ರಾಹ್ಮಣರು ಮತ್ತಿದ್ದರ ಊರಿನ ಜನರೆಲ್ಲರೂ ಸೇರಿ ಕಾಡಿನಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾರೆ. ಆ ಊರಿನ ರಾಜ ಇಲ್ಲಿ ಬಂದಿರೋದರಿಂದ ಸತ್ಯನಾರಾಯಣ ಪ್ರಸಾದ ಮತ್ತು ಹಣ್ಣು ಹೂವು ಎಲ್ಲವನ್ನು ತಂದು ಕೊಟ್ಟಾಗ ತಿರಸ್ಕಾರ ಮಾಡ್ತಾನೆ. ಅಂದರೆ ಪ್ರಸಾದ ಸ್ವೀಕಾರ ಮಾಡೋದಿಲ್ಲ, ಏನೂ ತಗೊಳ್ಳೋದಿಲ್ಲ, ತಳ್ಳಿಬಿಡ್ತಾನೆ. ಇದರಿಂದ ಸತ್ಯನಾರಾಯಣ ದೇವರು ಅವರ ಕೃಪೆಗೆ ಅವನು ಒಳಗಾಗ್ತಾನೆ. ಆ ರಾಜ ಅವನಲ್ಲಿರ್ತಕ್ಕಂಥ 100 ಸಂತತಿ ನಿರ್ನಾಮ ಆಗುತ್ತೆ, ಐಶ್ವರ್ಯ ಹೊರಟೋಗುತ್ತೆ, ಎಲ್ಲವೂ ಇದಾಗುತ್ತೆ. ಅವನಿಗೆ ಪಶ್ಚಾತ್ತಾಪ ಆಗುತ್ತೆ. ಎದಕ್ಕಾಗಿ ಹೀಗಾಯಿತು ಅಂದರೆ ಆ ಪ್ರಸಾದ ನಾನು ತಿರಸ್ಕಾರ ಮಾಡಿರೋದ್ರಿಂದ ಆಗಿದೆ ಅಂತ ತಿಳಿದು ಪುನಃ ಅವನು ಮತ್ತೆ ಅವ್ರನ್ನೆಲ್ಲ ಕರೆಸಿ ಇನ್ನೊಮ್ಮೆ ಪೂಜೆ ಮಾಡಿಸಿ ನನ್ನಿಂದ ತಪ್ಪಾಗಿದೆ ಅಂತ ಬೇಡಿಕೊಂಡು ಆಗ ಸತ್ಯನಾರಾಯಣ ದೇವರು ಪ್ರತ್ಯಕ್ಷರಾಗಿ ಅವನಿಗೂ ವರಗಳನ್ನು ಕೊಟ್ಟು ಏನೇನು ಕಳ್ಕೊಂಡಿದ್ದ ಎಲ್ಲವನ್ನೂ ಪುನಃ ಪ್ರಾಪ್ತಿ ಮಾಡಲಾಗುತ್ತೆ. ಇದಿಷ್ಟು ಸಂಕ್ಷಿಪ್ತವಾಗಿ ಹೇಳಿರತಕ್ಕಂಥ ಶ್ರೀ ಸತ್ಯನಾರಾಯಣ ಸ್ವಾಮಿ. ಇದು 5 ಕಥೆಗಳು ಬರುತ್ತೆ. ಆ ಎಲ್ಲ ಕಥೆಗಳನ್ನು ಸಂಕ್ಷಿಪ್ತವಾಗಿ ಮಿಕ್ಸ್ ಮಾಡಿ ನಮಗೆ ತಿಳಿಸ್ಕೊಡಲಾಗುತ್ತೆ. ಅಂದರೆ ಇಲ್ಲಿ ನಾವು ದೇವರ ಬಗ್ಗೆ ಏನೆಲ್ಲ ಬೇಡ್ಕೊಂಡಿರ್ತೀವೋ ಆ ದೇವರ ಒಂದು ಸಂಕಲ್ಪ ನಾವು ಈಡೇರಿಸಿದ್ದೇ ಆದಲ್ಲಿ ದೇವರು ಖಂಡಿತವಾಗಿಯೂ ನಮಗೆ ಮುಂದಿನ ಒಂದು ದಿನಗಳಲ್ಲಿ ನಿಮಗೆ ಎಲ್ಲ ಭಾಗ್ಯಗಳನ್ನು ಕೊಡುವಂತನಾಗ್ತಾನೆ ಅಂತಲೇ ಹೇಳ್ಬೋದು. ಆದರೂ ಈ ಸತ್ಯನಾರಾಯಣ ಸ್ವಾಮಿಯ ವ್ರತ ಯಾರೆಲ್ಲ ಭಾಗಿಯಾಗ್ತೀರಾ, ಯಾರೆಲ್ಲ ಈ ಕತೆ ಕೇಳ್ತೀರಾ, ಯಾರೆಲ್ಲ ಈ ಸೇವೆ ಮಾಡ್ತೀರಾ, ಅಥವಾ ಯಾರೆಲ್ಲ ಈ ಒಂದು ಸತ್ಯನಾರಾಯಣ ಸ್ವಾಮಿಗೆ ಬೇಕಾಗಿರತಕ್ಕಂತಹ
ಪದಾರ್ಥಗಳನ್ನು ದಾನವಾಗಿ ನೀಡ್ತೀರಾ, ಅಥವಾ ಯಾರೆಲ್ಲ ತೆಂಗಿನಕಾಯಿ, ಹಣ್ಣು, ಹೂವು ಕೊಡ್ತೀರಾ, ಅಥವಾ ಸತ್ಯನಾರಾಯಣ ದೇವರಿಗೆ ಇಷ್ಟವಾದ ಸತ್ಯನಾರಾಯಣ ಪ್ರಸಾದವನ್ನು ಮಾಡಿಕೊಡ್ತೀರಾ, ಅದೆಲ್ಲವೂ ನಿಮಗೆ ಪೂರ್ಣ ಫಲ ಸಿಗುವಂಥದ್ದಾಗುತ್ತೆ ಅಂತ ಸ್ವತಃ ಸತ್ಯನಾರಾಯಣ ಸ್ವಾಮಿಯೇ ನುಡಿರತಕ್ಕಂತಹ ಮಾತುಗಳು ತಮಗೆ ತಿಳಿಸ್ಕೊಟ್ಟಿದ್ದೀವಿ. ಸೊ ಈ ಒಂದು ವೃತ್ತಾಂತ ಇಷ್ಟೇ. ಸತ್ಯನಾರಾಯಣ ದೇವರ ಕತೆ ಖಂಡಿತವಾಗಿ ಕೇಳಿ. ನಿಮ್ಮ ಮನೆ ಹತ್ತಿರತಕ್ಕಂತಹ ಮಠ, ಮಾನ್ಯ, ದೇವಸ್ಥಾನ ಎಲ್ಲೇ ಇದ್ರೂ ಮಾಡಲಾಗುತ್ತೆ. ಸತ್ಯನಾರಾಯಣ ದೇವರ ಪೂಜೆ ಪ್ರತಿ ಹುಣ್ಣಿಮೆಗೆ ಮಾಡಲಾಗುತ್ತೆ. ಸೊ ಒಮ್ಮೆ ನಿಮ್ಮ ಮನೆ ಹತ್ತಿರ ಇರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ವಿಚಾರ ಮಾಡಿ. ಖಂಡಿತವಾಗಿ ಎಷ್ಟು ಒಂದು ₹101 ಇರ್ಬೋದು, 150 ಇರ್ಬೋದು, 201 ಇರ್ಬೋದು, ಅಷ್ಟೇ ಎಲ್ಲೋ ಖರ್ಚು ಮಾಡ್ತೀವಿ. ಒಂದಿಷ್ಟು ಈ ದೇವರ ಒಂದು ಕೃಪೆಗೆ ಪಾತ್ರರಾಗೋಣ ಒಂದು ಮನಸ್ಸು ಮಾಡಿ. ಸೊ ನಿಮಗೆ ಭವಿಷ್ಯತ್ ಕಾಲದಲ್ಲಿ ಒಳ್ಳೆಯ ಭವಿಷ್ಯ ಉಂಟು ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಈ ಒಂದು ಸತ್ಯನಾರಾಯಣ ದೇವರ ವ್ರತ ಪೂಜೆ ಮಾಡಿಸೋದ್ರಿಂದ ನಮಗೆ ಮದುವೆ ಯೋಗ ಕೂಡಿ ಬರುತ್ತೆ, ಮನೆಯ ಯೋಗ ಕೂಡಿ ಬರುತ್ತೆ, ಸಾಲಗಳಿಂದ ಮುಕ್ತಿ ಆಗುತ್ತೆ, ಐಶ್ವರ್ಯ ಬರುವಂಥದ್ದಾಗುತ್ತೆ, ಮತ್ತು ಕಷ್ಟಗಳು ದೂರ ಆಗುತ್ತೆ, ಅನಾರೋಗ್ಯದ ಸಮಸ್ಯೆಗಳು ದೂರ ಆಗುತ್ತೆ, ವಿದ್ಯಾರ್ಥಿಗೆ ಒಳ್ಳೆಯ ಬುದ್ಧಿ ಬರುವಂಥದ್ದಾಗುತ್ತೆ, ಎಲ್ಲವೂ ನಿಮಗೆ ಸಕಲ ಸಮೃದ್ಧಿಯಾಗಿ ಸಿಗುವಂಥದ್ದಾಗುತ್ತೆ ಈ ವ್ರತದಿಂದ. ಹಾಗಾಗಿ ಈ ವ್ರತವನ್ನು ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಇರತಕ್ಕಂತಹ ಮಠಮಾನ್ಯಗಳಲ್ಲಿ ವಿಚಾರ ಮಾಡಿಸಿ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ನಾವು ಕೂಡ ಈ ಒಂದು ಬರ್ತಕ್ಕಂತಹ ಫೆಬ್ರವರಿ 1ನೇ ತಾರೀಕು ಭಾನುವಾರ ಇದೆ. ಸೊ ಆ ದಿನ ವಿಶೇಷ ಪುಷ್ಯ ನಕ್ಷತ್ರ ಬೇರೆ ಇದೆ, ಪುನರ್ವಸು ನಕ್ಷತ್ರ ಇದೆ. ಸೊ ತುಂಬ ವಿಶೇಷದೊಂದಿಗೆ ಕೂಡಿದೆ. ತದನಂತರ ಆಶ್ಲೇಷ ನಕ್ಷತ್ರನೂ ಬರುತ್ತೆ. ಅಂದರೆ ಇಲ್ಲಿ ಪುನರ್ವಸು, ಪುಷ್ಯ, ಆಶ್ಲೇಷ ನಕ್ಷತ್ರ 3 ನಕ್ಷತ್ರ ಇರುವಂತಹ ಈ ಒಂದು 1ನೇ ತಾರೀಕು ತುಂಬ ವಿಶೇಷವಾಗಿದೆ. ಯಾರೆಲ್ಲ ಪೂಜೆ ಪುನಸ್ಕಾರ ಮಾಡ್ತೀರೋ ಅವರಿಗೆಲ್ಲ ಸಕಲ ಸೌಭಾಗ್ಯ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸೊ ನಾವು ಕೂಡ ಈ 1ನೇ ತಾರೀಕು ಸಾಮೂಹಿಕ ಶ್ರೀ ಸತ್ಯನಾರಾಯಣ ದೇವರ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಯಾರೆಲ್ಲ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗಿ ಮಾಡಿಸ್ಬೋದು. ನಮ್ಮ ವೈಯಕ್ತಿಕ ನಂಬರ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಡಲಾಗಿದೆ, ಅಥವಾ 9845002066 ಈ ನಂಬರಿಗೆ ಮೆಸೇಜ್ ಮಾಡಿ. ದಯವಿಟ್ಟು ಕರೆ ಮಾಡಿದರೆ ತುಂಬ ಕರೆಗಳು ಬರ್ತಾ ಇದೆ, ಸ್ವೀಕಾರ ಮಾಡಲು ಆಗ್ತಾ ಇಲ್ಲ. ಹಾಗಾಗಿ ಮೆಸೇಜ್ ಮಾಡಿ, ಇಲ್ಲ ವಾಯ್ಸ್ ಮೆಸೇಜ್ ಹಾಕಿ ನಿಮ್ಮ ಹೆಸರು, ರಾಶಿ, ನಕ್ಷತ್ರ, ಗೋತ್ರಗಳನ್ನು ತಿಳಿಸಿ. ಸೊ ನಾವು ಆ ದಿನ ಪೂಜೆ ಸಂಕಲ್ಪದೊಂದಿಗೆ ಮಾಡಿ ತಮಗೆ ಎಲ್ಲ ಅಷ್ಟೈಶ್ವರ್ಯಗಳು ಪ್ರಾರ್ಥನೆಯೊಂದಿಗೆ ಸಲ್ಲಿಸಲಾಗುತ್ತೆ. ಆಗ ಸತ್ಯನಾರಾಯಣ ದೇವರ ಕೃಪಾ-ಕಟಾಕ್ಷ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಸೇವಾ ಮಾಡಿಸ್ಲಿಕ್ಕೆ ಕಾಣಿಕೆ ಅಥವಾ ಸೇವಾ ದರ ಅಂತ ಹೇಳಿದ್ರೆ ₹101. ಸೊ ₹101 ನಿಮ್ಮ ಇಡೀ ಕುಟುಂಬದ ಸದಸ್ಯರ ಹೆಸರನ್ನು ತಿಳಿಸಿ, ರಾಶಿ ನಕ್ಷತ್ರ ತಿಳಿಸಿ, ಆ ದಿನ ಸಂಕಲ್ಪ ಮಾಡಿ ಪೂಜೆಯನ್ನು ಸಲ್ಲಿಸಲಾಗತ್ತೆ. ಇನ್ನು ಒಂದು ವರ್ಷದ ಮಾಡಿಸ್ಬೇಕು ಅಂತ ಹೇಳಿದರೆ, ಅಂದರೆ ಒಂದು ವರ್ಷದಲ್ಲಿ 12 ಹುಣ್ಣಿಮೆಗಳು ಬರುತ್ತೆ. 12 ಹುಣ್ಣಿಮೆ ಒಟ್ಟಿಗೆ ಮಾಡಿಸೋದಾದರೂ ಮಾಡಿಸ್ಬೋದು. ಸೊ ಪ್ರತಿ ಹುಣ್ಣಿಮೆಗೆ ನಿಮ್ಮ ಹೆಸರನ್ನು ನಾವು ಸೇರಿಸಿಕೊಂಡು ಸಂಕಲ್ಪದೊಂದಿಗೆ ಪೂಜೆ ಮಾಡಲಾಗುತ್ತೆ. ಅದು ₹1,001. ಒಂದು ವರ್ಷಕ್ಕೆ 1,001, ಒಂದು ಹುಣ್ಣಿಮೆಗೆ ₹101 ಇದೆ. ಯಾರಿಗೆಲ್ಲ ಇಷ್ಟ ಇದೆ ವಾಯ್ಸ್ ಮೆಸೇಜ್ ಹಾಕಿ ಮುಂದಿನ ಒಂದು ವಿವರಗಳನ್ನು ನಿಮಗೆ ಆ ಮೆಸೇಜ್ನಲ್ಲಿ ತಿಳಿಸ್ಕೊಡಲಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ವಿಶೇಷ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ. ಫಲಾಫಲಗಳು ಏನೆಲ್ಲ ಮಾಡಬೇಕಂತ ತಿಳಿಸ್ಕೊಟ್ಟಿದ್ವಿ. ಇನ್ನು ಆರ್ಥಿಕವಾಗಿ ನಿಮಗೆ ತುಂಬ ತೊಂದರೆ ಆಗ್ತಾ ಇದ್ದರೆ ಈ ದಿನ ಏನು ಮಾಡಿ, ಸತ್ಯನಾರಾಯಣ ದೇವರಿಗೆ ಅಕ್ಕಿಯನ್ನು ಸಮರ್ಪಣೆ ಮಾಡಿ. ದೇವರಿಗೆ ಅಕ್ಕಿಯನ್ನು ನೀವು ಎಲ್ಲಾದರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಆ ದಿನ 1 kg ಅಕ್ಕಿಯನ್ನು ದಾನವಾಗಿ ಆ ದೇವಸ್ಥಾನಕ್ಕೆ ನೀಡ್ಬಿಡಿ. ಯಾಕೆಂದರೆ ಬಿಡಿಯಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳು ಸೇರಿಕೊಂಡಿರುತ್ತೆ. ಅದರಲ್ಲೂ ಆರ್ಥಿಕವಾಗಿ ಏನೇ ತೊಂದರೆ ಇದ್ದರೂ ಆ ಸತ್ಯನಾರಾಯಣ ದೇವರು ಆ ಅಕ್ಕಿಯನ್ನು ಏನಾದರೂ ಸತ್ಯನಾರಾಯಣ ದೇವರಿಗೆ ಉಪಯೋಗ ಮಾಡಿದ್ದೇ ಆದಲ್ಲಿ ನಿಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಬಗೆಹರಿದಂತೆ, ಅಥವಾ ಆ ದೇವರಿಗೆ ಉಪಯೋಗ ಮಾಡಿದ್ದೇ ಆದಲ್ಲಿ ಆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅನಾರೋಗ್ಯದಿಂದ ಏನಾದರೂ ನಿಮಗೆ ಪದೇ ಡಿಸ್ಟರ್ಬೆನ್ಸ್ ಆಗ್ತಾ ಇದ್ದರೆ ಈ ದಿನ ಜೇನುತುಪ್ಪವನ್ನು ಕೊಡಿ. ಆ ಸತ್ಯನಾರಾಯಣ ದೇವರಿಗೆ ಜೇನುತುಪ್ಪ ಅಭಿಷೇಕ ಮಾಡಿದಾಗ ಆ ಎಲ್ಲ ನಿಮ್ಮ ಅನಾರೋಗ್ಯದ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಸಂಕಲ್ಪದೊಂದಿಗೆ ಪೂಜೆಯನ್ನು ಮಾಡಿಸಿ ನಿಮ್ಮೆಲ್ಲ ಸಕಲ ಸಮಸ್ಯೆಗಳು, ದಾರಿದ್ರ್ಯಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಈ ದಿನದ ಒಂದು ವಿಶೇಷ. ಮತ್ತು ಈ ಫೆಬ್ರವರಿ ಮಾಸದ ಮಾಸಿಕ ಭವಿಷ್ಯದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭಯಾತ್, ಸರ್ವೇ ಜನಃ ಸುಖಿನೋ ಭವಂತು.